ಇವರೆಲ್ಲ ಯಾಕೆ ಈ ತರ ಇದ್ದಾರೆ, ಇವರೆಲ್ಲ ಈ ತರ ಆಗೋ ಕಾರಣ ಏನು ಹುಡುಕಿದ್ರೆ ತುಂಬಾ ಆನ್ಸರ್ಸ್ ಸಿಗುತ್ತೆ. ಬಟ್ ಅದ್ರಲ್ಲಿ ಮೈನ್ ಆನ್ಸರ್ಸ್ ಏನಂದ್ರೆ ಇವ್ರಿಗೆ ಪ್ರಾಪರ್ ಎಜುಕೇಶನ್ ಇಲ್ಲ, ಪ್ರಾಪರ್ ಆಗಿ ಗೈಡ್ ಮಾಡೋರು ಇವ್ರ ಲೈಫ್ ಅಲ್ಲಿ ಯಾರು ಇಲ್ಲ. ಅಂಡ್ ಆಲ್ಸೋ ಇವಾಗೆಲ್ಲ ಹೆಂಗಂದ್ರೆ ನಾವೆಲ್ಲ ಫಸ್ಟ್ ಟೀಚರ್ಸ್ ಹತ್ರ ಓಡಿಸ್ಕೊಂಬಾರ್ದು ಅಂದ್ಬಿಟ್ಟು ನಾವು ಭಯ ಬೀಳ್ತಿದ್ವಿ. ಬಟ್ ಇವಾಗೆಲ್ಲ ಟೀಚರ್ಸ್ ಹೊಡೆದ್ರೆ ಅವ್ರನ್ನ ರಿಟರ್ನ್ ಹೊಡೆಯೋ ತರ ಇದೆ ಇವಾಗ. ಈ ತರ ಆಗಕ್ಕೆ ಇವ್ರಿಗೆ ತುಂಬಾ ರೀಸನ್ಸ್ ಇದ್ರೆ ಕೂಡ ಇದ್ರ ಒಂದು ಮೈನ್ ರೀಸನ್ ಆಗಿ ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಬ್ರೋ ಅವ್ರ ಪೇರೆಂಟ್ಸ್ ಏನು ಬ್ರೋ ಗಂಜಾ ಹೊಡ್ಕೊಂಡ್ ತಿರುಗು, ಹುಡುಗಿಂದ ತಿರುಗು, ಟೀಚರ್ಸ್ ನ ಹೊಡಿ, ಚಪ್ರಿ ತರ ಇರೋ ಅನ್ಬಿಟ್ಟು ಅಗ್ರಿ ದಟ್ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಈ ತರ ಚಪ್ರಿ ತರ ಇರೋ, ಚಪ್ರಿ ತರ ಸುತ್ತ ಅನ್ಬಿಟ್ಟು ಹೇಳಿಲ್ಲ. ಬಟ್ ಅವ್ರ ಅಪ್ಪ ಅಮ್ಮ ಇವ್ರನ್ನ ಚಿಕ್ಕ ವಯಸ್ಸಿಂದಾನೇ ಗೈಡ್ ಮಾಡಿರ್ಬೋದು, ಈ ತರಾನೇ ಇರ್ಬೇಕು, ಡಿಸಿಪ್ಲಿನ್ ಅಂದ್ರೆ ಏನು ಅನ್ಬಿಟ್ಟಿದ್ರಲ್ಲ ಅವ್ರನ್ನ ಗೈಡ್ ಮಾಡಿ ಬೆಳೆಸಿರ್ಬೋದು. ಬಟ್ ಅವ್ರ ಅಪ್ಪ ಅಮ್ಮ ಇದೆಲ್ಲ ಮಾಡಿಲ್ಲ. ಇವಾಗ ಹೇಳಿ ಯಾರ್ದು ತಪ್ಪಂತ? ಈ ಚಪ್ರಿಗೆ ಗೋಲ್ಸ್ ಎಲ್ಲ ಹೆಂಗಿರುತ್ತಂದ್ರೆ ಇಂತ ನನ್ನ ಮಕ್ಳಿಗೆ ಗೋಲ್ಸ್ ಅಲ್ಲ ಹುಡುಗಿರು, ಡ್ರಗ್ಸ್ ಮತ್ತೆ ಪೀಸು, ಇಷ್ಟೇ. ಈ ಚಪ್ರಿಗಳ ಪ್ರಕಾರ ಟ್ಯಾಲೆಂಟ್ಸ್ ಏನಂದ್ರೆ ಒಂದು 4-5 ರೀಲ್ಸ್ ಮಾಡೋದು, ಅದಕ್ಕೆ ಬಂದ್ಬಿಟ್ಟು 4-5 ಡೈಲಾಗ್ಸ್ ನ ಮ್ಯಾಚ್ ಮಾಡೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ಇದೇ ಇವ್ರು ಟ್ಯಾಲೆಂಟ್ ಅನ್ಕೊಂಡಿದ್ದಾರೆ. ಬಟ್ ಇದು ಔಟ್ ಸೈಡ್ ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಇವಾಗ ಹೇಳಿ ಈ ತರ ಐಫೋನ್ ತಗೊಂಡು ರೀಲ್ಸ್ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ಗೆ ಇವರೇ ನೋಡೋ ಚಪ್ರಿ ಅನ್ನೋ ತೋರಿಸೋ ಎಕ್ಸಾಂಪಲ್ ಆಗಿರ್ತೀರಾ, ಇಲ್ಲಾಂದ್ರೆ ನಾಲೆಜ್ ಗೈನ್ ಮಾಡ್ಕೊಂಡು ಬ್ರೇವ್ ಮೆನ್ ತರ ಇರ್ತೀರಾ?